ರೆಡಿ ಐತೆ ಹಂಗೆ ವಿಡಿಯೋ ಹಿಡ್ಕೊ. ಅದೇ ಆಡಿ ಹೇಳೋದು. ಅದಕ್ಕೆ ಆಡಿ ಹಾಕಿರ. ಇವತ್ತಿನ ದಿನ ಈಗ ಕೊಳವೆ ಬಾವಿಗಳು ಬೋರ್ವೆಲ್ಗಳನ್ನ ರೈತರು ತೆಗೆದು ಹಾಗೆ ಈಗ ನೀರು ಬೀಳಲಿಲ್ಲ ಅಂತಂದೇಳಿ ಹಾಗೆ ಮುಚ್ಚದೆ ಹಾಗೆ ಹೋಗಿರ್ತಾರಲ್ಲ, ಅದರಿಂದ ಸಾಕಷ್ಟು ಕಂದಮ್ಮಗಳು ಅದರಲ್ಲಿ ಹಸುನಿಗ್ತಾ ಇದ್ದಾವೆ. ಆಡ್ತಾ ಮಕ್ಕಳೆಲ್ಲ ಹೋಗಿ ಅದರಲ್ಲಿ ಜೀವ ಬಿಡ್ತಾ ಇದ್ದಾವೆ. ಸಾಕಷ್ಟು ಇದನ್ನು ಈ ರೀತಿ ಗಮನಕ್ಕೆಲ್ಲ ಬಂದಿದ್ರು ಕೂಡ ರೈತರು ಈ ರೀತಿಯಲ್ಲಿ ಅದು ಅವ್ರು ಜಾಗೃತಿ ಆಗಿಲ್ಲ. ಆ ಉದ್ದೇಶದಿಂದ ಇವತ್ತಿನ ದಿನ ನಾವು ನಮ್ಮ ಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ರಾಜ್ಯಾದ್ಯಂತ ಅದನ್ನು ಮುಚ್ಚುವಂಥ ಅಭಿಯಾನವನ್ನು ಕಾರ್ಯಕ್ರಮ ಶುರು ಮಾಡಿದ್ದೀವಿ ನಿನ್ನೆಯಿಂದ. ಈ ನಿಟ್ಟಿನಲ್ಲಿ ಆ ಕೆಲಸ ಮಾಡ್ತಾಯಿದ್ದೀವಿ. ಇದು ರೈತರದ್ದು ಒಂದೇ ರೈತರದ್ದು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಈ ನಿಟ್ಟಿನಲ್ಲಿ ನಾವು ಇವತ್ತಿನ ದಿನ ಏನಾಗಿದೆ ಅಂದರೆ ರೈತರು ಸಾಲ ಸೂಲ ಮಾಡಿ ಬೋರನ್ನು ಕೊರೆಸ್ತಾರೆ. ಅಲ್ಲಿ ನೀರು ಬೀಳಿಲ್ಲ ಅನ್ನೋ ಒಂದು ಕೊರಗಿನಲ್ಲಿ ಹೋಗಿ ಹಾಗೆ ಮನೆಗೆ ಮಲಗ್ತಾರೆ ಅವರು. ಅದ್ರ ಕಡೆ ತಿರುಗಿ ಸಹ ನೋಡಲ್ಲ. ಇಲ್ಲಿ ಬೋರ್ ಕೊರೆದವರು ದುಡ್ಡು ಮಾತ್ರ ಕಲೆಕ್ಟ್ ಮಾಡ್ಕೊತಾರೆ, ಕರೆಕ್ಟಾಗಿ ದುಡ್ಡು ಇಸ್ಕೊತಾರೆ. ಅದನ್ನು ಮುಚ್ಚೋಂಥ ಕೆಲಸ ಬೋರ್ವೆಲ್ನವರೇ ಮಾಡಬೇಕು. ಅದು ಲಾರಿ ಅವರೇ ಬೋರ್ ಕೊರೆದು ಅಂಥವರೇ ಮಾಡಬೇಕು ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಹಳ್ಳಿಯಲ್ಲಿ ಕೂಡ ಇದೇ ರೀತಿಯಾಗಿ ಅದನ್ನು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಇದರಿಂದ ಎಷ್ಟು ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತಂದೆಲ್ಲ ನಾವು ಹಳ್ಳಿಯಲ್ಲಿ ಕೂಡ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಗಳು ಕೂಡ ಅಲ್ಲಿ ಸಂಬಂಧಪಟ್ಟ ಸದಸ್ಯರಿಗೆ ಅದು ಆಮೇಲೆ PDO ಅಧಿಕಾರಿಗಳಿಗೆ ಆದ್ರೂ ಕೂಡ ಅದನ್ನೆಲ್ಲ ನಾವು ಜಾಗೃತಿ ಮೂಡಿಸುವಂಥ ಒಂದು ಕೆಲಸವನ್ನು ನಮ್ಮ ಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಇಷ್ಟೆಲ್ಲ ಅನಾಹುತ ಆದರೂ ಕೂಡ ಜನ ಎಚ್ಚೆತ್ಕೋಬೇಕಾಗಿದೆ. ಮುಂದಿನ ದಿನದಲ್ಲಿ ಈಗ ಬೋರ್ವೆಲ್ನವರು ಏನೋ ಲಾರಿಗಳು ಕೊರಿತಾರಲ್ಲ ಅಂಥವ್ರಿಗೆ ತಕ್ಷಣ ಅಲ್ಲಿ ನೀರು ಬಿದ್ದರೆ ಮಾತ್ರ ಅದನ್ನು ಇದು ಮಾಡಬೇಕು. ಇಲ್ಲ ಅಂದರೆ ನೀರು ಬೀಳಲಿಲ್ಲ ಅಂದರೆ ತಕ್ಷಣ ಅವರು ಮುಚ್ಚೋವಂಥ ಕೆಲಸ ಅವ್ರ ಕಡೆಯಿಂದನೇ ಆಗಬೇಕಂತ ಸಂಬಂಧಪಟ್ಟ ಆಯಾ ಜಿಲ್ಲಾಧಿಕಾರಿಗಳು ಈ ಆದೇಶವನ್ನು ಹೊರಡಿಸಿ ಮುಂದಿನ ಕ್ರಮ ತಗೋಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಜಿ ಮಲ್ಲೇಶ್, ಕರ್ನಾಟಕ ಯುವಶಕ್ತಿ ವೇದಿಕೆ ರಾಜ್ಯಾಧ್ಯಕ್ಷರು. ಓಡಿಸ್ತಾರೆ, ಹಂಗೆ ಬಿಡ್ತಾರೆ. ಈ ಮಕ್ಕಳು ಆಡಿಕೆ ಅಂತ ರೋಡಲ್ಲಿ ಬರ್ತಾ ಇರ್ತಾರೆ. ಬರಬೇಕಾರೆ ಆ ರೋಡ್ನಲ್ಲಿರೋ ಕೊಳೆಯ ಬಾವಿ ನೋಡಿ ಕೊಳೆಯ ಬಾವಿಗೆ ಏನಿದೆ ಅಂತ ನೋಡೋಕೆ ಹೋಗಿ ಕಲ್ಲಾಕಕ್ಕೆ ಹೋಗಿ ಅದರೊಳಗೆ ಬೀಳೋಂಥ ಚಾನ್ಸ್ ಇರುತ್ತೆ. ಅದನ್ನು ತಕ್ಷಣವೇ ಬೋರ್ ಹೊಡ್ಸಿದ್ದು ಇಮಿಡಿಯೇಟ್ಲಿ ಇದು ಹಿಂದ್ಗುಂಟ್ಲೇ ಅದನ್ನು ಮುಚ್ಚೋ ಕ್ರಮ ತಗೊಂಡು ನಿನ್ನೆಯಿಂದ ಈ ಅಭಿಯಾನನ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಕೆಲವು ಹಳ್ಳಿಗಳಲ್ಲಿ ಹಾಗೂ ಗ್ರಾಮ ಪಂಚಾಯತಿಗಳಲ್ಲಿ ತಿಳುವಳಿಕೆ ಹೇಳಿ ಅವರಿಗೆ ಒಂದು ಸ್ವಲ್ಪ ಕೇಳ್ಕೊಳ್ತಾ ಅದನ್ನೆಲ್ಲ ಮಾಡ್ಕೊಳ್ತಾ ಬರ್ತಾಯಿದ್ದೀವಿ. ಇದು ಈಗ ಕೊಳೆಯ ಬಾವಿ ಬಿಟ್ಟರೆ ಮಕ್ಕಳುಗಳು ಬಂದು ಅಗಲೆಲ್ಲ ಬೀಳೋ ಚಾನ್ಸ್ ಇರುತ್ತೆ. ಹಂಗಾಗಿ ಈ ಬೋರ್ವೆಲ್ನವ್ರು ಏನಿರುತ್ತಾರೋ ಅವರೇ ಅದನ್ನು ಹೊಡೆದು ಕೂಡಲೇ ಅದು ಹಿಂದೆ ಗುಡ್ಲೆ ಇಮಿಡಿಯೇಟ್ಲಿ ಮುಚ್ಚಿ ಹೋಗೋ ಅಂಥ ಕ್ರಮವನ್ನು ಕೊಡ್ಬೇಕಂತಂದು ಕೇಳ್ತಾ ಇದ್ದೀನಿ. ನಮ್ಮ ಹೆಸರು ರಾಜು ಅಂತ, ಕರ್ನಾಟಕ ಯುವಶಕ್ತಿ ವೇದಿಕೆ ಜಿಲ್ಲಾಧ್ಯಕ್ಷ ದಾವಣಗೆರೆ.